ಬೆಳಗಿನ ತಿಂಡಿಗೆ 10 ನಿಮಿಷದಲ್ಲಿ ಮಾಡುವಂಥ ಈ ಮೆಣಸಿನ ಪೊಂಗಲ್ ತಿನ್ನಬೇಕಾದ್ರೆ ಮನೇಲಿ ಮಾಡ್ತಿರೋಂಥ ಪೊಂಗಲ್ ತಿಂತಾ ಇದ್ದೀವಾ ಅಥವಾ ದೇವಸ್ಥಾನದ ಪ್ರಸಾದ ತಿಂತಿದ್ದೀವಾ ಅಂತ ಕನ್ಫ್ಯೂಷನ್ ಆಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಮಾಮೂಲಿ ಪೊಂಗಲ್ ಮಾಡ್ತಾನೆ ಇರ್ತೀವಿ, ಆದರೆ ಈ ವಿಭಿನ್ನವಾದಂಥ ಮೆಣಸಿನ ಪೊಂಗಲ್ ಒಂದ್ಸತಿ ಮಾಡಿ ನೋಡಿ, ಮತ್ತೆ ಮತ್ತೆ ಇದನ್ನೇ ಮಾಡ್ತೀರಾ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮೆಣಸಿನ ಪೊಂಗಲ್ಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಅರ್ಧ ಕಪ್ಪಿನಷ್ಟು ಹೆಸರುಬೇಳೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಹುರಬೇಕು ಅಂತಂದರೆ ಇದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಆ ಹೆಸರುಬೇಳೆ ಹುರಿದಾಗ ಘಮ ಅಂತ ಸುವಾಸನೆ ಬರಬೇಕು. ಅಲ್ಲಿವರೆಗೆ ಇದನ್ನ ಹುರಿಬೇಕಾಗುತ್ತೆ. ಕೈ ಆಡಿಸ್ತಾನೆ ಹುರಿದ್ರೆ ಒಂದೇ ಕಲರ್ ಬರುತ್ತೆ. ಈಗ ನೋಡಿ, ಅರ್ಧ ಕಪ್ಪಿನಷ್ಟು ಹೆಸರುಬೇಳೆನ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ಪೊಂಗಲ್ನಲ್ಲಿ ಒಂದು ವಿಭಿನ್ನವಾದಂಥ ರುಚಿ ಬರುತ್ತೆ. ಹಾಗೆಯೇ ಪೊಂಗಲ್ನಲ್ಲಿ ಅಂಟಂಟು ಬರಲ್ಲ, ಸ್ವಲ್ಪ ಉದುದ್ರಾಗಿರುತ್ತೆ, ಹಾಗೆ ಸಾಫ್ಟಾಗಿ ಬರುತ್ತೆ. ಈಗ ಅರ್ಧ ಕಪ್ಪಿನಷ್ಟು ಹುರಿದಿರೋಂಥ ಹೆಸರುಬೇಳೆಗೆ ಯಾವ ಕಪ್ಪಿನಲ್ಲಿ ಹೆಸರುಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಒಟ್ಟಾಗಿ ಅಕ್ಕಿ ಬೇಳೆ ಸೇರಿಸಿದರೆ 1.5 ಕಪ್ಪಿನಷ್ಟು ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2-3 ಬಾರಿ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ. ಎಷ್ಟು ಅಂತಂದರೆ 1.5 ಕಪ್ಪಿನಷ್ಟು ಅಕ್ಕಿ ಬೇಳೆ ಅಲ್ವಾ, ಅದಕ್ಕೆ ಡಬಲ್ಲಾಗಿ ಸಾಮಾನ್ಯವಾಗಿ 3 ಕಪ್ಪಿನಷ್ಟು ನೀರನ್ನ ಸೇರಿಸ್ತೀವಿ. ಆದರೆ ಪೊಂಗಲ್ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ 3 ಕಪ್ಪು ಪ್ಲಸ್ 1 ಎಕ್ಸ್ಟ್ರಾ ಕಪ್ಪು, ಒಟ್ಟಾಗಿ 4 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ. ಈಗ 4 ಕಪ್ಪಿನಷ್ಟು ನೀರನ್ನ ಸೇರಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನ ಬೇಯಿಸಬೇಕಾಗತ್ತೆ. ನೀರಿನ ಹದನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಪೊಂಗಲ್ಲು ತುಂಬಾ ಸಾಫ್ಟಾಗಿ ತೆಳ್ಳಗಿರಬೇಕು ಅಂದರೆ 5-6 ಕಪ್ಪಿನಷ್ಟು ನೀರನ್ನ ಸೇರಿಸ್ಬೋದು. ಈಗ ಉಪ್ಪನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 4-5 ವಿಸಲ್ ಕೂಗಿಸಿದ್ರೆ ಈ ಪೊಂಗಲ್ಲು ಸಾಫ್ಟಾಗಿ ಹದವಾಗಿ ಬೆಂದು ರೆಡಿಯಾಗಿರುತ್ತೆ. ಇನ್ನು ಬೇಯೋದಕ್ಕೆ ಈ ಮೆಣಸಿನ ಪೊಂಗಲಿಗೆ ಒಂದು ಪುಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಈ ಪ್ಯಾನಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಮೆಣಸು ಅರ್ಧ ಹುರಿದಾಗಿದೆ ಅಂದಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸಬೇಕಾಗುತ್ತೆ. 1.5 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ಜೀರಿಗೆಗಿಂತ. ಈಗ ಮೆಣಸು ಜೀರಿಗೆ ಎಲ್ಲ ಆಗಿದೆ ಅಂದಾಗ ಇದು ಆರಿದ ಮೇಲೆ ನಾವು ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ತುಂಬಾ ಎಕ್ಸಲೆಂಟಾಗಿ ಬರುತ್ತೆ. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಮೆಣಸು ಜೀರಿಗೆನ ಹೇಗೆ ಹುರಿತೀವಿ ಅದು ತುಂಬಾ ಮುಖ್ಯ. ತೀರಾ ಸೀಸಬಾರ್ದು, ಹಾಗೆಯೇ ಹಸಿಯಾಗಿರಬಾರ್ದು. ಈ ಮೆಣಸು ಜೀರಿಗೆನ ಇವತ್ತು ಅಗಾರೋ ಅವರ ಗ್ರ್ಯಾಂಡ್ ಕಮರ್ಷಿಯಲ್ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತರ್ತರಿಯಾಗಿದ್ದರೆ ಈ ಪೊಂಗಲ್ಲು ಅದ್ಭುತವಾಗಿ ಬರುತ್ತೆ. ನೆಕ್ಸ್ಟು ಅದೇ ಪ್ಯಾನಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಗೋಡಂಬಿ ಬೀಜನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಬೀಜ ಹಾಕಿದರೆ ಪೊಂಗಲ್ಲಿಗೆ ಒಂದು ಎಕ್ಸ್ಟ್ರಾ ಫ್ಲೇವರು. ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಬೀಜ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ನಾವು ಮಾಡಿಕೊಂಡಂಥ ಪುಡಿ ಅಂದರೆ ಮೆಣಸು ಜೀರಿಗೆ ಪುಡಿನ ಸೇರಿಸಿ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಇದರೊಂದಿಗೆ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಎಲೆನೂ ಹಾಕಬೇಕು. ಕರಿಬೇವಿನ ಎಲೆ ಈ ಪೊಂಗಲಿಗೆ ಒಂದು ಎಕ್ಸ್ಟ್ರಾ ಫ್ಲೇವರು. ಹಾಗಾಗಿ ಧಾರಾಳವಾಗಿ ಕರಿಬೇವಿನ ಎಲೆನ ಹಾಕಿ ಲೋ ಫ್ಲೇಮಲ್ಲಿ ಅದನ್ನ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಲೋನಲ್ಲೇ ಇರಲಿ. ಇದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಪುಡಿನ ಸೇರಿಸ್ತಾ ಇದ್ದೀನಿ. ಮೆಣಸಿನ ಪೊಂಗಲಿಗೆ ಹಸಿ ಶುಂಠಿ ಹಾಕಿದರೆ ರುಚಿ ಬರೋದಿಲ್ಲ. ಹಾಗಾಗಿ 1/4 ಟೇಬಲ್ ಸ್ಪೂನಷ್ಟು ಒಣಗಿದ ಶುಂಠಿ ಪುಡಿನ ಹಾಕಿ ಅದರ ನಂತರ ಇಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ಸಾಮಗ್ರಿನ ಸೇರಿಸ್ತಾ ಇದ್ದೀನಿ. ಅದೇನೆಂದರೆ ಪಚ್ಚಕರ್ಪೂರ. ಒಂದೇ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಸೇರಿಸಿದ್ರೆ ದೇವಸ್ಥಾನದ ಪ್ರಸಾದದ ಫ್ಲೇವರ್ ಬರುತ್ತೆ. ಇಲ್ಲ ಅಂದರೆ ಇದನ್ನ ಆರಾಮಾಗಿ ಸ್ಕಿಪ್ ಮಾಡಿಬಿಟ್ಟು ಆ ನಂತರ ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪದ ಒಗ್ಗರಣೆಗೆ ತುಪ್ಪ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಜೊತೆಗೆ ಗೋಡಂಬಿ, ಕರಿಬೇವಿನ ಎಲೆ, ಪಚ್ಚಕರ್ಪೂರ, ಇಂಗಿನ ಪುಡಿ ಇಷ್ಟು ರೆಡಿ ಆದಮೇಲೆ ಈ ಬಿಸಿಯಾಗಿರೋದಂಥನ್ನು ನಾವು ಬೆಂದಿರೋವಂಥ ಪೊಂಗಲ್ಲಿಗೆ ಸೇರಿಸಬೇಕಾಗುತ್ತೆ. ಇಲ್ಲಿ ಕುಕ್ಕರ್ನಲ್ಲಿ 4-5 ವಿಸಲ್ ಆದಮೇಲೆ ಈ ಅನ್ನ ಚೆನ್ನಾಗಿ ಬೆಂದಿರೋ ಅಂಥ ಅನ್ನನ ಬಿಸಿ ಇರಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಪೊಂಗಲ್ಲಿನ ಹದಕ್ಕೆ. ಅದಾದ ನಂತರ ನಾವು ಮಾಡ್ಕೊಂಡಿದ್ವಲ್ಲ ಒಗ್ಗರಣೆನ, ತುಪ್ಪದ ಒಗ್ಗರಣೆನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಮೆಣಸಿನ ಪೊಂಗಲ್ ರೆಡಿ. ಆ ಪಾತ್ರೆಗೇ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಮತ್ತೆ ನೀರನ್ನ ಸೇರಿಸ್ಕೊಂಡು ಆ ಪೊಂಗಲಿಗೆ ಸೇರಿಸ್ತಾ ಇದ್ದೀನಿ. ಕೆಲವರಿಗೆ ಪೊಂಗಲ್ಲು ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ನೀರಾಗಿದೆ ಚೆನ್ನಾಗಿರುತ್ತೆ. ಇದನ್ನು ಸಹ ನಿಮಗೆ ನೀರಾಗಿ ಬೇಕು ಅಂತಂದರೆ ಈ ಹಂತದಲ್ಲಿ ಕುದಿತಿರೋ ಅಂಥ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಸಹ ನೀರಾಗಿ ಮಾಡ್ಕೋಬೋದು. ರುಚಿಯಾದಂಥ, ಹದವಾದಂಥ, ಆರೋಗ್ಯಕರವಾದಂಥ ದೇವಸ್ಥಾನದ ಪ್ರಸಾದ ರುಚಿಯಲ್ಲಿರುವಂಥ ಈ ಮೆಣಸಿನ ಪೊಂಗಲ್ಲು ರೆಡಿ. ಇದನ್ನು ಹಾಗೇ ತಿನ್ಬೋದು, ಇಲ್ಲ ಮೊಸರು ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಇದ್ರ ಜೊತೆ ಬರೀ ತೆಂಗಿನಕಾಯಿಯ ಚಟ್ನಿ ಮಾಡಿದಂತೂ ಎಕ್ಸಲೆಂಟ್ ಆಗಿರುತ್ತೆ. ಕಡಿಮೆ ಖಾರ ಹಾಕಿ ಮಾಡುವಂಥ ಬಿಳಿ ತೆಂಗಿನಕಾಯಿ ಚಟ್ನಿ ಈ ಮೆಣಸಿನ ಪೊಂಗಲಿಗೆ ಅದ್ಭುತವಾದಂಥ ಜೋಡಿ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ.
ಈ ಬಿಳಿ ತೆಂಗಿನಕಾಯಿ ಚಟ್ನಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಪೀಸಸ್ನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಪೀಸಸ್ ಎಷ್ಟು ಬೆಳ್ಳಗಿರುತ್ತೋ ಅಷ್ಟು ಒಳ್ಳೆಯದು. ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ, ಒಂದು ಸಣ್ಣ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಶುಂಠಿ, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಸಾಮಗ್ರಿ ಹಾಕಬೇಕು. ಹಾಗೆ ತೆಂಗಿನಕಾಯಿ ಪೀಸಸ್ಸಲ್ಲಿರೋಂಥ ಕಪ್ಪು ಬಣ್ಣ ತೆಗೆದುಬಿಟ್ರಂತೂ ಬೆಳ್ಳಗೆ ಕಾಣುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿನಲ್ಲಿ ಈ ರೀತಿ ನೈಸಾಗಿ ರುಬ್ಕೊಂಡು ಮೇಲೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಎಲೆ ಒಗ್ಗರಣೆ ಹಾಕಿದರೆ ರುಚಿಯಾದಂಥ ಬೆಳ್ಳಗಿರೋಂಥ ತೆಂಗಿನಕಾಯಿ ಚಟ್ನಿ ರೆಡಿ. ತುಂಬಾ ಲೈಟ್ ಫ್ಲೇವರ್ ಆಗಿರುತ್ತೆ. ಇದು ಆ ಮೆಣಸಿನ ಪೊಂಗಲಿಗೆ ಅದ್ಭುತವಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಹಾಗೆ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.